ನಮಸ್ಕಾರ ಸ್ನೇಹಿತರೆ, ವಧು ಧಾರಾವಾಹಿಯ 12ನೇ ಎಪಿಸೋಡ್ಗೆ ಸ್ವಾಗತ. ಶಂಕರ್ ಅವರು ನೆಕ್ಲೆಸ್ ಅಡ ಇಟ್ಟು ತಂದಿರೋ ದುಡ್ಡನ್ನ ಸಚಿನ್ ಅಂತ ಸುಳ್ಳು ಹೇಳಿ ಅವನಿಗೆ ಕೊಡೋಕ್ ಬಂದಾಗ ಅವನು ಗಾಬರಿಯಿಂದ ತಗೊಳಕ್ಕೆ ಹಿಂದೆ ಮುಂದೆ ನೋಡ್ತಾನೆ. ವಧು, ಭಾವ ಏನು ಯೋಚನೆ ಮಾಡ್ತಿದ್ದೀರಾ, ದುಡ್ಡು ತಗೊಳ್ಳಿ ಅನ್ಕೂಡ್ಲೆ ಸಚಿನ್ ದುಡ್ಡು ಇಸ್ಕೊತಾನೆ. ದೇವಕಿ ಅವರು ಅಳಿಯಂದ್ರು ದುಡ್ಡು ಕೊಡೋದು ಲೇಟ್ ಆದ್ರೆ ಅಂತ ಬಡ್ಡಿ ಕಟ್ಟೋಕೆ ಅಂತ ಇಟ್ಟಿದ್ದ ದುಡ್ಡು ಇದೇಂದ್ರಿ ಹೀಗಾಗೋಯ್ತು ಅಂತ. ವಧುಗೆ ಸುಜಿತ್ ಕಾಲ್ ಮಾಡಿ ಸಂಜೆ ಅರ್ಜೆಂಟ್ ಮೀಟಿಂಗ್ ಫಿಕ್ಸ್ ಆಯ್ತು, ಮಧ್ಯಾಹ್ನ ಸಿಗೋಣ ಅಂದಾಗ ವಧು ಒಪ್ಕೋತಾಳೆ. ಸಾರ್ಥಕ್ ಆಫೀಸಿಂದ ಅಮ್ಮನ್ನ ಮನೆಗೆ ಕಳ್ಸೋಕೆ ಪ್ರಯತ್ನ ಮಾಡ್ತಿದ್ದಾನೆ. ಅಮ್ಮನ್ನ ಊಟಕ್ಕೆ ಕರೀತಾನೆ. ಮಾಡ್ತಿರೋ ಕೆಲಸ ಅರ್ಧದಲ್ಲೇ ಬಿಟ್ಟು ಊಟಕ್ಕೆದ್ದಿರೋದು ನೀನು ಯಾವತ್ತಾದ್ರೂ ನೋಡಿದ್ಯಾ, ಇವತ್ತೇನೋ ಹೊಸದಾಗಿ ಅಂತ ಯಶೋಮತಿಯವರು ಕೇಳ್ತಾರೆ. ಅಮ್ಮ, ನೀವು ಊಟ ಮಾಡ್ಕೊಂಡು ಮನೆ ಹೊರಡಿ, ಕೆಲಸ ಏನೋ ಅರ್ಜೆಂಟ್ ಇಲ್ಲ ಅಂತ ಸಾರ್ಥಕ್ ಹೇಳ್ತಾನೆ. ಇವತ್ತು ಮಾಡ್ಬೇಕಾಗಿರೋ ಕೆಲಸನ ನಾಳೆ ಗುರ್ಸೋಷ್ಟು ಕೆಟ್ಟ ಅಭ್ಯಾಸ ಇನ್ನೊಂದಿಲ್ಲ. ಇವತ್ತೆಲ್ಲರಿಗೂ ಟೈಮ್ ಇದೆ, ಇದನ್ನ ಮುಗಿಸ್ಬಿಡೋಣ. ಹೇಗೂ ಫೈನಲ್ ಸ್ಟೇಟ್ಮೆಂಟ್ಸ್ನ ನೀನೇ ನೋಡ್ಬೇಕು ತಾನೆ ಅಂತ ಯಶೋಮತಿಯವರು ಹೇಳ್ತಾರೆ. ಅವಾಗ ಸಾರ್ಥಕ್, ಅದನ್ನ ನಾವಿಬ್ಬರೇ ಮಾಡೋದಲ್ವಾ ಅಮ್ಮ, ಮನೇಲೇ ಮಾಡೋಣ ಅಂತ ಕೇಳಿದಾಗ ಯಶೋಮತಿಯವರು ಓಕೆ ಆಗ್ಬೋದು, ಹಾಗಾದ್ರೆ ಇವತ್ತು ನೆಕ್ಸ್ಟ್ ಕ್ವಾರ್ಟರ್ದು ಪ್ಲಾನಿಂಗ್ ಮಾಡ್ಬಿಡೋಣ ಅಂತಾರೆ. ಸಾರ್ಥಕ್, ಅಮ್ಮ ಅದು ಆದಿ ಇದ್ರೆ ಚೆನ್ನಾಗಿರುತ್ತಮ್ಮ, ಅವನು ಇವತ್ತು ಬ್ಯುಸಿ ಇದ್ದಾನೆ ಅಂತ ಹೇಳ್ತಾನೆ. ಆ ಟೈಮಿಗೆ ಸರಿಯಾಗಿ ಆದಿ ಅಲ್ಲಿಗೆ ಬರ್ತಾನೆ. ಯಶೋಮತಿಯವರು ಆದಿ ಹತ್ರ ಏನಪ್ಪ ಫುಲ್ ಬ್ಯುಸಿ ಇದೆಯಂತೆ ಅಂದಾಗ ಆದಿ ಇಲ್ಲ ದೊಡ್ಡಮ್ಮ ಫುಲ್ ಫ್ರೀ ಅಂತಾನೆ. ಯಶೋಮತಿಯವರು ಫ್ರೀನಾ ಅಂತ ಸಾರ್ಥಕ್ ಅಂತ ಅವನ ಕಡೆ ನೋಡ್ತಾರೆ. ವಧು ಮತ್ತೆ ಸುಜಿತ್ ಮೀಟ್ ಆಗಿದ್ದಾರೆ. ಇಬ್ರು ಅವ್ರ ಲಾಯರ್ ಕೆಲಸದ ಬಗ್ಗೆ ತುಂಬಾ ಇಂಪಾರ್ಟೆನ್ಸ್ ಕೊಡ್ತಾರೆ ಅಂತ ಮಾತಾಡ್ಕೋತಾರೆ. ವಧು ಅಮ್ಮ ಕಾಲ್ ಮಾಡಿ ಏನಾಯ್ತೆ ಅಂದಾಗ ವಧು ಹುಡುಗ ಓಕೆ ಅಂತ ಹೇಳ್ತಾಳೆ. ಪ್ರಿಯಾಂಕಾ ಆಫೀಸಿಗೆ ಬರ್ತಾಳೆ. ಸಾರ್ಥಕ್ ಅಮ್ಮನ ಹತ್ರ ಅಮ್ಮ ನಂಗೊಂದು ಅರ್ಜೆಂಟ್ ಮೀಟಿಂಗ್ ಇದೆ, ಎಷ್ಟೊತ್ತಾಗುತ್ತೆ ಅಂತ ಗೊತ್ತಿಲ್ಲ ಅಂದಾಗ ಯಶೋಮತಿಯವರು ಸಾರ್ಥಕ್ ಮೀಟಿಂಗ್ ಅಂದಾಗ ನೆನಪಾಯ್ತು, ಅವತ್ತು ಆನಿವರ್ಸರಿ ಪಾರ್ಟಿಗೆ ಬಂದಿದ್ಲಲ್ಲ ಅವಳು ಯಾರು ಅಂತ ಕೇಳಿದಾಗ ಸಾರ್ಥಕ್ ಗಾಬರಿ ಆಗ್ತಾನೆ. ಆ ಟೈಮಿಗೆ ಕರೆಕ್ಟ್ ಆಗಿ ಅಲ್ಲಿ ಪ್ರಿಯಾಂಕಾ ಬರ್ತಾಳೆ. ಏ ಪ್ರಿಯಾ, ನೀನೇನಿಲ್ಲಿ, ಏನಾದ್ರು ಕೆಲಸ ಇತ್ತಾ ಅಂತ ಯಶೋಮತಿ ಅವ್ರು ಕೇಳಿದಾಗ ಪ್ರಿಯಾಂಕಾ ಇಲ್ಲ ಅತ್ತೆ, ಸಾರ್ಥಕ್ನ ತುಂಬಾ ಮಿಸ್ ಮಾಡ್ಕೋತಿದ್ದೆ ಅಂತ ಹೇಳ್ತಾಳೆ. ಮೀಟಿಂಗ್ ಅಂದ್ರೆ ಪ್ರಿಯಾಂಕಾ ಜೊತೆಗ ಹೇಳ್ಬೇಕು ತಾನೆ, ನನ್ನ ಹತ್ರ ಎಂತ ಮುಜುಗರನೋ ನಿಂಗೆ, ನಾವು ಐ ಶುಡ್ ಲೀವ್ ಅಂತ ಹೇಳಿ ಹೊರಡ್ತಾರೆ. ವಧು ಸಾರ್ಥಕ್ ಆಫೀಸಿಗೆ ಬಂದಾಗ ಯಶೋಮತಿ ಅವರು ಹೊರಡ್ತಾ ಇರ್ತಾರೆ. ಎಲ್ಲಿ ಇಬ್ರು ಮುಖಾಮುಖಿ ಆಗ್ತಾರೋ ಅಂತ ಸಾರ್ಥಕ್ಗೆ ಫುಲ್ ಟೆನ್ಷನ್ ಆಗಿರುತ್ತೆ. ಬಟ್ ಸ್ವಲ್ಪದ್ರಲ್ಲಿ ಇಬ್ರು ಭೇಟಿಯಾಗೋದು ಮಿಸ್ ಆಗುತ್ತೆ. ವಧು ತಾಯಿ ವಧು ಮದ್ವೆಗೆ ಒಪ್ಪಿರೋ ವಿಷಯನ ಶಂಕರ್ ಅವ್ರಿಗೆ ಹೇಳ್ತಾರೆ. ಶಂಕರ್ ಅವರು ವಧು ಮನೆಗೆ ಬಂದ ಮೇಲೆ ವಿಚಾರಿಸೋಣ, ಅರ್ಜೆಂಟ್ ಮಾಡಬೇಡ ಅಂತ ಹೇಳ್ತಾರೆ. ಸಚಿನ್ ಸಹನಾ ಹತ್ರ ಹೋಗಿ ಶಾಪಿಂಗ್ ಹೋಗಿ ಮೂವಿ ನೋಡ್ಕೊಂಡು ಹೊರಗಡೆ ಡಿನ್ನರ್ ಮಾಡ್ಕೊಂಡು ಬರೋಣ ಅಂದಾಗ ದುಡ್ಡಿಲ್ವಲ್ಲ ಅಂತ ಸಹನಾ ಹೇಳ್ತಾಳೆ. ಅವಾಗ ಸಚಿನ್ ಮಾವ ಕೊಟ್ಟಿರೋ ದುಡ್ಡಲ್ಲಿ ಎಕ್ಸ್ಟ್ರಾನೇ ಇದೆ ಅಂದಾಗ ಸಹನಾ ಸುಮ್ಮನೆ ಇವಾಗ ಆ ಖರ್ಚೆಲ್ಲ ಯಾಕೆ ಅಂತ ಕೇಳ್ತಾಳೆ. ಅವಾಗ ಸಚಿನ್ ಮುಂದಿನ ವಾರ ಹೇಗಿದ್ರು ನಮ್ ದುಡ್ಡು ಬರುತ್ತೆ, ಅದರಲ್ಲಿ ಕಮಲಾ ಆಂಟಿ ನೆಕ್ಲೆಸ್ ಬಿಡಿಸ್ಕೊಟ್ರೆ ಆಯ್ತು, ಇವಾಗ ದುಡ್ಡನ್ನು ಖರ್ಚು ಮಾಡೋದು ಓಕೆ ಅಲ್ವಾ ಅಂತ ಕೇಳಿದಾಗ ಸಹನಾ ಹೊರಗೆ ಹೋಗಕ್ಕೆ ಒಪ್ಕೋತಾಳೆ. ವಧು ಸಾರ್ಥಕ್ ಕ್ಯಾಬಿನಿಗೆ ಬಂದಾಗ ಅಲ್ಲಿ ಪ್ರಿಯಾಂಕಾ ಇರಲ್ಲ. ಪ್ರಿಯಾಂಕಾನ ಕರ್ಕೊಂಡು ಬರ್ತೀನಿ ಅಂತ ಹೊರಗಡೆ ಹೋಗ್ತಾನೆ. ವಧು ಸುಜಿತ್ ಜೊತೆ ಚಾಟ್ ಮಾಡ್ತಾ ಇರ್ತಾಳೆ. ವಧು ಪ್ರಿಯಾಂಕಾ ಹತ್ರ ಸಾರಿ ಮ್ಯಾಮ್, ಅವತ್ತು ನಾನು ಆ ಥರ ನಡ್ಕೋಬಾರ್ದಿತ್ತು ಅಂದಾಗ ಪ್ರಿಯಾಂಕಾ ನಾನು ಅವತ್ತೇ ಹೇಳಿದ್ದೆ ಕೆಲಸ ಈ ಸ್ಪೀಡಲ್ಲಾದ್ರೆ ನಂಗಾಗಲ್ಲ ಅಂತ, ಒಂದು ಸಾರಿ ಕೇಳಕ್ಕೆ ಎಷ್ಟು ಟೈಮ್ ತಗೊಂಡಿದ್ದಾಳೆ ಅಂತ. ಅವಾಗ ಸಾರ್ಥಕ್ ಪ್ರಿಯಾಂಕಾ ಅಂತೇನೋ ಹೇಳಕ್ ಹೋದಾಗ ವಧು ನೋ ಇಟ್ಸ್ ಓಕೆ, ನನ್ನಿಂದ ನಿಮಗೆ ನೋವಾಗಿದೆ, ಸೊ ಐ ಆಮ್ ಸಾರಿ, ಇವಾಗ ಕೇಸ್ ವಿಷಯಕ್ಕೆ ಬರೋಣ ಅಂತ ಕೇಳ್ತಾಳೆ. ನೀವೆಲ್ಲಿಗೂ ಬರೋದು ಬೇಡ ಅಂತೇಳಿ ಪ್ರಿಯಾಂಕಾ. ಸಾರ್ಥಕ್ ಅವಾಗ ಏನಾಯ್ತು, ಏನ್ ಪ್ರಾಬ್ಲಮ್ ಪ್ರಿಯಾಂಕಾ ಅಂತ ಕೇಳ್ತಾನೆ. ಅದಕ್ಕೆ ಪ್ರಿಯಾಂಕಾ ಇಡೀ ವಿಷಯನೇ ಪ್ರಾಬ್ಲಮ್ ಸಾರ್ಥಕ್, ನೀನ್ ಪ್ರಾಬ್ಲಮ್ಮು, ಇವಳು ಪ್ರಾಬ್ಲಮ್ಮು, ನಿಮ್ಮಮ್ಮ ಪ್ರಾಬ್ಲಮ್, ಓ ಗಾಡ್ ಡಿವೋರ್ಸ್ ಮುಗಿದ್ರೆ ಸಾಕಾಗಿದೆ ಅಂತ ಹೇಳ್ತಾಳೆ. ಸರಿ ಮೀಟಿಂಗ್ ಅರೇಂಜ್ ಮಾಡಿರೋದೇ ಅದಕ್ಕೆ ಅಲ್ವಾ, ವಧು ಅವ್ರು ಬಂದಿರೋದೇ ಅದೇ ರೀಸನ್ಗೆ ಅಂತ ಸಾರ್ಥಕ್ ಹೇಳ್ತಾನೆ. ನೋ, ವಧು ಬಂದಿರೋದು ಸಾರಿ ಕೇಳೋಕೆ, ನಾನ್ ಬಂದಿರೋದು ಅವಳು ಹೇಳಿರೋ ಸಾರಿನ ಅಕ್ಸೆಪ್ಟ್ ಮಾಡೋಕೆ ಅಂತಾಳೆ ಪ್ರಿಯಾಂಕಾ. ಮತ್ತೆ ಕೇಸ್ ಅಂತ ಸಾರ್ಥಕ್ ಕೇಳಿದಾಗ ನಾನೆಲ್ಲಿ ಕೇಸ್ ಬೇಡ ಅಂದೆ ಅಂತಾಳೆ ಪ್ರಿಯಾಂಕಾ. ನಂಗೆ ಅರ್ಥ ಆಗ್ತಿಲ್ಲ ಅಂತ ಸಾರ್ಥಕ್ ಹೇಳ್ತಾನೆ. ಅರ್ಥ ಮಾಡಿಸ್ತೀನಿ, ನಂಗೆ ಈ ಲಾಯರ್ ವರ್ಕೌಟ್ ಆಗಲ್ಲ ಅಂತಾಳೆ ಪ್ರಿಯಾಂಕಾ. ವಧು ಮುಂದೆ ಏನ್ ಮಾಡ್ತಾಳೆ, ಪ್ರಿಯಾಂಕಾ ಪ್ಲಾನ್ ಏನು, ಮುಂದಿನ ಸಂಚಿಕೆಯಲ್ಲಿ ನೋಡೋಣ. ಧನ್ಯವಾದಗಳು.